ಸಾಕಾರ ಮುರಳಿಯಾಗಿದೆ. ಇಂದಿನ ಡೇಟ್ ಆಗಿದೆ 3/5/25. मीठे बच्चे, अपने को राज तिलक देने के लायक बनाओ. जितना पढ़ाई पढ़ेंगे, श्रीमत पर चलेंगे तो राज तिलक मिलता जाए. ಬಾಬಾ ಅಂತಾರೆ, ಮಧುರಾದ ಮಕ್ಕಳೇ, ನಿಮಗೆ ನೀವೇ ರಾಜ ತಿಲಕವನ್ನು ಕೊಡೋದಿಕ್ಕೆ ಲಾಯಕ್ಕಾಗಿ ಮಾಡಿಕೊಡಿ. ಎಷ್ಟು ವಿದ್ಯೆಯನ್ನ ಓದ್ತೀರಾ, ಶ್ರೀಮತದಂತೆ ನಡೀತೀರಾ, ಅಷ್ಟು ರಾಜ ತಿಲಕ ಸಿಗ್ತಾ ಹೋಗುತ್ತೆ. ಪ್ರಶ್ನೆ ಇದೆ, कि स्मृति में रहो तो रावण पने की स्मृति विस्मृति हो जाए. ಯಾವ ಒಂದು ಸ್ಮೃತಿಯಲ್ಲಿ ಇದ್ದಾಗ ರಾವಣತನದ ಸ್ಮೃತಿ ವಿಸ್ಮೃತಿ ಆಗುತ್ತೆ. ಉತ್ತರ ಆಗಿದೆ, सदा स्मृति रहे हम स्त्री पुरुष नहीं, हम आत्मा है. हम बड़े बाबा से छोटे बाबा द्वारा वर्षा ले. ಸದಾ ನೆನಪಿರಲಿ, ನಾವು ಸ್ತ್ರೀ ಪುರುಷರಲ್ಲ, ನಾವು ಆತ್ಮರಾಗಿ. ನಾವು ದೊಡ್ಡ ತಂದೆ ಶಿವಬಾಬೋರಿಂದ, ಸಣ್ಣ ತಂದೆಯಾದ ಬ್ರಹ್ಮನಿಂದ ಆಸ್ತಿಯನ್ನ ಪಡಿತಾ ಇದ್ದೀವಿ. ये स्मृति रावण पने की स्मृति को बुला देंगे. जबकि स्मृति आए हम बाबा के बच्चे हैं तो रावण पने की स्मृति समाप्त हो जाती. ಈ ಒಂದು ಸ್ಮೃತಿ ರಾವಣತನದ ಸ್ಮೃತಿಯನ್ನ ಮರೆಯುವ ರೀತಿ ಮಾಡುತ್ತೆ. ಯಾವ ರೀತಿ ಸ್ಮೃತಿ ಬಂತು? ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೀವಿ. ರಾವಣನ ಸ್ಮೃತಿ ಸಮಾಪ್ತಿಯಾಗತ್ತೆ. ये भी पवित्र रहने की बहुत अच्छी युक्ति है, परंतु इसमें मेहनत चाहिए. ಇದರಲ್ಲಿ ಪವಿತ್ರವಾಗಿರುವಂತಹ ಬಹಳ ಯುಕ್ತಿ ಬೇಕಾಗಿದೆ, ಆದರೆ ಇದರಲ್ಲಿ ಶ್ರಮ ಅವಶ್ಯಕತೆ. ಹಾಗಾದರೆ तुम्हें पाके हमने जहान पालिया, जहान तो जहान आसमान भी पा. ತಮ್ಮನ್ನ ಪಡೆದು ನಾವು ಭೂಮಿಯನ್ನ ಪಡೆದು ಭೂಮಿಯನ್ನೇನು ಆಕಾಶವನ್ನು ಪಡೆದ್ವಿ. ಅವಶ್ಯಕತೆ, रूहानी बाप बैठ रूहानी बच्चों को समझाते. देखो सब तिलक यहाँ भ्रुकुटी में देते हैं. ಆತ್ಮಿಕ ತಂದೆ ಕುತ್ಕೊಂಡು ಆತ್ಮೀಯ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ನೋಡಿ, ಎಲ್ಲರೂ ತಿಲಕವನ್ನ ಈ ಭ್ರುಕುಟಿಯಲ್ಲೇ ಕೊಡ್ತಾರಲ್ಲ. इस जगह एक तो आत्मा का निवास है, दूसरा फिर राज तिलक भी यहाँ ही दिया जाता. ये आत्मा की निशानी तो है ही. ಈ ಒಂದು ಸ್ಥಳ ಒಂದು ಆತ್ಮದ ನಿವಾಸ ಸ್ಥಾನ, ಎರಡನೇದು ತಿಲಕ ಧಾರಣೆ ಮಾಡೋದು ಇಲ್ಲಿ ಅಲ್ವಾ, ಇದು ಆತ್ಮದ ಚಿಹ್ನೆಯಾಗಿದೆ. ಆಮ ಆತ್ಮ ಕೋ ಬಾಬಾ ಕಾ ವರ್ಷಾ ಚಾಹಿಯೇ, ಸ್ವರ್ಗ ಕಾ ವಿಶ್ವ ಕಾ ರಾಜ್ಯ ತಿಲಕ್ ಚಾಹಿಯೇ. ನಮ್ಮ ಆತ್ಮಕ್ಕೆ ತಂದೆಯ ಆಸ್ತಿ ಬೇಕಾಗಿದೆ, ಸ್ವರ್ಗದ್ದು ವಿಶ್ವದ ರಾಜ್ಯ ತಿಲಕ ಬೇಕಾಗಿದೆ. सूर्यवंशी चंद्रवंशी महाराजा महारानी बनने के लिए पढ़ते. ये पढ़ना गोया अपने लिए अपने को राज तिलक दे. सूर्यवंशी चंद्रवंशी महाराಜ ಮಹಾರಾಣಿ ಆಗಕ್ಕೋಸ್ಕರ ಓದ್ತಾ ಇದ್ವಿ. ಇದು ಓದೋದು ಅಂದ್ರೆ ತಮಗೆ ತಾವೇ ತಿಲಕವನ್ನ ನೀಡುವಂತದಾಗಿದೆ. तुम यहाँ आए हो पढ़ने के लिए. आत्मा जो यहाँ निवास करती वो कहती है, बाबा हम आपसे विश्व का स्वराज्य अवश्य प्राप्त कर. ತಾವು ಇಲ್ಲಿ ಬಂದಿದ್ದೀರಾ ಓದಕ್ಕೋಸ್ಕರ. ಆತ್ಮ ಇಲ್ಲಿ ನಿವಾಸ ಮಾಡುತ್ತೆ ಅನ್ನತ್ತೆ, ತಂದೆ ನಾವು ತಮ್ಮಿಂದ ವಿಶ್ವದ ಸ್ವರಾಜ್ಯವನ್ನ ಅವಶ್ಯಕವಾಗಿ ಪ್ರಾಪ್ತಿ ಮಾಡ್ಕೊಳ್ತೀವಿ. इसके लिए हर एक को अपना पुरुषार्थ करना है. कहते हैं बाबा हम ऐसे सपूत बनकर दिखाएंगे. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ತಮ್ಮ ಪುರುಷಾರ್ಥವನ್ನ ಮಾಡಬೇಕು ಅಂತಾರಲ್ವಾ ಬಾಬಾ. ನಾವು ಆ ರೀತಿ ಉದಾಹರಣಾ ಮೂರ್ತರಾಗಿ ತೋರಿಸ್ತೀವಿ. आप हमारे चलन को देखते रहना कि कैसे चलते. आप भी जान सकते हो हम अपने राज तिलक देने लायक बने हैं या नहीं. ತಾವು ನೋಡ್ತೀವಿ ನಮ್ಮ ಚಲನೆ ಯಾವ ರೀತಿ ಇರುತ್ತೆ. ತಮಗೆ ಗೊತ್ತಿದೆ ನಾವು ನಮ್ಮ ರಾಜ್ಯ ತಿಲಕವನ್ನ ನೀಡೋದಕ್ಕೆ ಲಾಯಕ್ಕಾಗಿದ್ದೀವಾ ಇಲ್ಲ. तुम बच्चों को बाबा का सपूत बनकर दिखाना. बाबा हम आपका नाम जरूर बाला कर. ತಾವು ಮಕ್ಕಳು ಒಳ್ಳೆ ಆಜ್ಞಾಕಾರಿ ಮಕ್ಕಳಾಗಿ ತೋರಿಸ್ಬೇಕು. ಬಾಬಾ ನಾವು ನಿಮ್ಮ ಹೆಸರನ್ನ ಉನ್ನತವಾಗಿ ಮಾಡ್ತೀವಿ. हम आपके मददगार सो अपने मददगार बन भारत पर अपना राज्य करेंगे.
ಭಾರತವಾಸಿ कहते हैं ना हमारा ರಾಜ್ಯ. ನಾವು ನಿಮ್ಮ ಸಹಯೋಗಿಯಾಗಿ ನಿಮ್ಮ ಸಹಯೋಗದಿಂದ ಭಾರತದ ಮೇಲೆ ನಮ್ಮ ರಾಜ್ಯವನ್ನ ಮಾಡ್ತೀವಿ. ಭಾರತವಾಸಿ ಅಂತಾರಲ್ಲ ನಮ್ಮ ರಾಜ್ಯ ಅಂತ. परंतु इन विचारों को पता नहीं. अभी हम विषय वैतरणी नदी में पड़े हैं. हम आत्मा का राज्य तो है. ಆದ್ರೆ ಪಾಪ ಇವರು ಗೊತ್ತೇ ಇಲ್ಲ, ನಾವು ವಿಷಯ ವೈತರಣಿ ನದಿಯಲ್ಲಿ ಬಿದ್ದಿದ್ದೀವಿ. ನಮ್ಮ ಆತ್ಮದ ರಾಜ್ಯ ಅಂತೂ ಈಗ ಇಲ್ಲ. अभी तो आत्मा उल्टी लटकी पड़ी है, खाने को भी नहीं मिलता. ಈಗಂತೂ ಆತ್ಮ ಉಲ್ಟಾ ನೇತಾಡ್ತಾ ಇದೆ, ಆಹಾರನೂ ಸಹ ಸಿಗಲ್ಲ. जब ऐसी हालत होती तब बाबा कहते अब तो हमारे बच्चों को खाने के लिए भी नहीं मिलता, अब हम जाकर इनको राजयोग सिखाओ. ಯಾವಾಗ ಇಂತಹ ಪರಿಸ್ಥಿತಿ ಬರುತ್ತೆ ಆಗ ತಂದೆ ಹೇಳ್ತಾರೆ, ನನ್ನ ಮಕ್ಕಳಿಗೆ ಆಹಾರನೂ ಸಿಗ್ತಿಲ್ಲ, ನಾನು ಹೋಗಿ ಈಗ ರಾಜಯೋಗವನ್ನ ಕಲಿಸೋಣ. तो बाबा आते राजयोग सिखाने. बेहद की बाबा को याद करते, वो है ही नई दुनिया रचने वाले. ಬಾಬಾ ಬರ್ತಾರೆ ರಾಜಯೋಗವನ್ನ ಕಲಿಸ್ಕೊಡಕ್ಕೆ. ಅನಂತವಾದ ತಂದೆಯನ್ನ ನೆನಪು ಮಾಡಬೇಕು. ಅವರಾಗಿದ್ದರೆ ಹೊಸ ಪ್ರಪಂಚವನ್ನ ರಚನೆ ಮಾಡುವಂತವರು. बाप पतित पावन भी है, ज्ञान सागर भी है, ये सिवाय तुम्हारे कोई की बुद्धि में है नहीं ना. ತಂದೆ ಪತಿತ ಪಾವನನೂ ಆಗಿದ್ದಾರೆ, ಜ್ಞಾನ ಸಾಗರನೂ ಆಗಿದ್ದಾರೆ. ಅವರು ಬಿಟ್ಟು ಬೇರೆ ಯಾರನ್ನೂ ಸಹ ಬುದ್ಧಿಯಲ್ಲಿ ಇಟ್ಕೊಂಡಿಲ್ಲ ತಾನೆ. ये सिर्फ तुम बच्चे जानते हो, बरोबर हमारा बाबा ज्ञान का सागर सुख का सागर है. ये महिमा पक्का याद कर लो, भूलो नहीं. ಮಕ್ಕಳಿಗೆ ಗೊತ್ತಾಗಿದೆ ನಾವು ತಂದೆ ಜ್ಞಾನ ಸಾಗರ ಸುಖ ಸಾಗರ ಆಗಿದ್ದಾರೆ. ಈ ಒಂದು ಮಹಿಮೆ ಪಕ್ಕಾ ನೆನಪಿಟ್ಕೊಳ್ಳಿ, ಮರಿಬೇಡಿ. ಬಾಬಾ ಕಿ ಮಹಿಮಾ ಹೇ ವೋ ಬಾ ಪುನರ್ಜನ್ಮ ರಹಿತ. ತಂದೆಯ ಮಹಿಮೆ ಆಗಿದೆ, ತಂದೆ ಪುನರ್ಜನ್ಮ ರಹಿತರಾಗಿದ್ದಾರೆ. कृष्ण की महिमा बिल्कुल न्यारी. प्राइम मिनिस्टर प्रेसिडेंट की महिमा तो अलग अलग होती है. ಶ್ರೀಕೃಷ್ಣನ ಮಹಿಮೆನೇ ಬೇರೆ, ಅತೀತ ಆಗಿದೆ. ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ महिमे ಬೇರೆ ಬೇರೆ ಆಗಿದೆ ಅಲ್ಲ. बाबा कहते मुझे भी इस ड्रामा में ऊंच से ऊंच पार्ट मिला है. ड्रामा में एक्टर्स को मालूम होना चाहिए कि ये बेहद का ड्रामा है, इसकी आयु कितनी. ತಂದೆ ಅಂತಿದ್ದಾರೆ, ನಾನು ಸಹ ಈ ಡ್ರಾಮಾದಲ್ಲಿ ಉನ್ನತವಾದ ಪಾತ್ರ ನನಗೆ ಸಿಕ್ಕಿದೆ. ಡ್ರಾಮಾದ ಆಕ್ಟರ್ಸ್ಗೆ ಗೊತ್ತಿರಬೇಕಲ್ಲ, ಇದು ಅನಂತವಾದ ಡ್ರಾಮಾ, ಇದಕ್ಕೆ ಇಷ್ಟೊಂದು ಆಯುಷ್ ಇದೆ. अगर नहीं जानते तो उसको बेसमझ कहेंगे, परंतु ये कोई समझते थोड़े ही. ಗೊತ್ತಿಲ್ಲ ಅಂದ್ರೆ ಅವರಿಗೆ ತಿಳುವಳಿಕೆ ಹೀನರು ಅಂತ ಹೇಳಾಗುತ್ತೆ. ಆದರೆ ಇದು ಯಾರು ಅರ್ಥ ಮಾಡಿಕೊಳ್ತಾರೆ? बाप आकर कॉन्ट्रास्ट बताते कि मनुष्य क्या से क्या हो जाता. अभी तुम समझते हो, मनुष्यों को बिल्कुल पता नहीं कि 84 जन्म कैसे लेते हैं. ಬಾಬೋರೇ ಬಂದು ವ್ಯತ್ಯಾಸವನ್ನ ತಿಳಿಸ್ತಾರೆ. ಮಾನವ ಯಾವ ರೀತಿ ಇರೋರು ಯಾವ ರೀತಿ ಆಗ್ತಾರೆ. ಈಗ ತಮಗೆ ಅರಿವಾಗಿದೆ, ಮನುಷ್ಯರಿಗೆ ಬಿಲ್ಕುಲ್ ಗೊತ್ತಿಲ್ಲ 84 ಜನ್ಮವನ್ನ ಯಾವ ರೀತಿ ಪಡಿತೀವಿ. भारत कितना ऊंचता ಚಿತ್ರ है, ಸೋಮನಾಥ್ ಮಂದಿರ್ से कितना धन लूट कर गए. ನಮ್ಮ ಭಾರತ ಎಷ್ಟು ಉತ್ತಮ ಆಗಿತ್ತು. ಸೋಮನಾಥ ಮಂದಿರದಲ್ಲಿ ಎಷ್ಟೊಂದು ಲೂಟಿ ಧನವನ್ನ ಮಾಡ್ಕೊಂಡು ಹೋಗಲ್ಲ. कितना धन था, अभी तुम बच्चे यहाँ बेहद के बाबा से मिलने आए. ಎಷ್ಟೊಂದು ಧನ ಇತ್ತು. ಈಗ ನೀವು ಮಕ್ಕಳು ಇಲ್ಲಿ ಅನಂತವಾದ ತಂದೆಯ ಜೊತೆ ಮಿಲನ ಮಾಡಕ್ಕೆ ಬಂದಿದ್ದೀರಿ. बच्चे जानते बाबा से राज तिलक श्रीमत पर लेने आए. बाबा कहते पवित्र जरूर बनना पड़े. ಮಕ್ಕಳಿಗೆ ಗೊತ್ತಾಗಿದೆ ಬಾಬೂರಿಂದ ರಾಜ ತಿಲಕ ಶ್ರೀಮತದಂತೆ ಪಡೆಯಕ್ಕೆ ಬಂದೆ. ಬಾಬಾ ಅಂತಾರೆ ಪವಿತ್ರ ಖಂಡಿತ ಆಗಿ. जन्म जन्मांतर विषय वैतरणी नदी में गोते खाकर तक तो नहीं गए हो, कहते भी हैं हम पापी हैं. ಜನ್ಮ ಜನ್ಮಾಂತರ ವಿಷಯ ವೈತರಣಿ ನದಿಯಲ್ಲಿ ಮುಳುಗಿ ಎದ್ದಿ ಸುಸ್ತಾಗಿಲ್ಲ ತಾನೆ.
ಅಂತಿರ್ತಾರೆ ನಾವು ಪಾಪಿಗಳು. मुझ निर्गुण आर्य में कोई गुण नहीं तो जरूर कभी गुण थे जो अब है नहीं. ನನ್ನಲ್ಲಿ ಯಾವುದೇ ಗುಣ ಇಲ್ಲ, ನಾನು ನಿರ್ಗುಣನಾಗಿದ್ದೀನಿ ಅಂದ ಮೇಲೆ ಖಂಡಿತವಾಗಿ ಎಂದೋ ಒಂದು ಸಮಯ ಗುಣ ಇತ್ತಂಗೆ ಅಲ್ವಾ. अभी तुम समझ गए हो. आप विश्व के मालिक सर्वगुण संपन्न थे, अभी कोई गुण नहीं रहा. ಈಗ ನಿಮಗೆ ಅರ್ಥ ಆಗಿದೆ, ನಾ ವಿಶ್ವದ ಮಾಲೀಕ, ಸರ್ವಗುಣ ಸಂಪನ್ನ ಆಗಿದೆ, ಈಗ ಎಂಥದೇ ಗುಣ ಇಲ್ಲ. ये भी बाप समझाते बच्चों का रचयिता है ही बाप. ಇದು ಸಹ ತಂದೆನೇ ತಿಳಿಸ್ತಾರೆ, ಮಕ್ಕಳ ರಚಯಿತ ಆಗಿದ್ದರೆ ತಂದೆ. तो बाप को ही तरस पड़ता है सभी बच्चों पर. बाबा कहते मेरा भी ड्रामा में ये पार्ट है. ತಂದೆಗೂ ದಯೆ ಬರುತ್ತೆ ಮಕ್ಕಳ ಮೇಲೆ. ತಂದೆ ಅಂದರೆ ನಾನು ಸಹ ಡ್ರಾಮಾದಲ್ಲಿ ಪಾತ್ರಧಾರಿಯಾಗಿದ್ದೀನಿ. कितने तमो प्रधान बन गए थे, झूठ पाप झगड़ा क्या क्या लग पड़ा. ಇಷ್ಟೊಂದು ತಮೋ ಪ್ರಧಾನಿಗಳು ಆಗ್ಬಿಟ್ಟಿದೆ. ಸುಳ್ಳು ಪಾಪ ಜಗಳ ಏನೆಲ್ಲ ಆಗ್ತಾ ಇತ್ತಲ್ಲ. सब भारतवासी बच्चे भूल गए अब कोई समय विश्व के मालिक डबल सिर ताज थे. बाप उन्हें स्मृति दिलाते तुम विश्व के मालिक थे, फिर तुम 84 जन्म लेते आए हो. ಎಲ್ಲಾ ಭಾರತವಾಸಿ ಮಕ್ಕಳು ಮರ್ತೋಗಿದರೆ ನಾವು ಒಂದು ಸಮಯದಲ್ಲಿ ವಿಶ್ವದ ಮಾಲೀಕ, ಡಬಲ್ ಕಿರೀಟಧಾರಿ ಆಗಿದ್ದೆ. ಬಾಬಾ ಮತ್ತೆ ಸ್ಮೃತಿಯನ್ನ ಕೊಡಿಸ್ತಿದ್ದಾರೆ. ತಾವೇ ವಿಶ್ವದ ಮಾಲೀಕರಾಗಿದ್ರೆ ಈಗ ಮತ್ತೆ 84 ಜನ್ಮವನ್ನ ಪಡೆಯಕ್ಕೆ ಬಂದಿದ್ದೀರಾ. तुम अपने 84 जन्मों को भूल गए हो. वंडर है 84 के बदले 84 लाख जन्म दिखा दिया. फिर कलप की आयु भी लाखों वर्ष के. ನೀವೇ 84 ಜನ್ಮವನ್ನ ಮರ್ತೋಗಿದ್ದೀರಿ. ಆಶ್ಚರ್ಯ ಏನೆಂದರೆ 84 ಜನ್ಮದ ಬದಲು 84 ಲಕ್ಷ ಜನ್ಮವನ್ನ ತೋರಿಸ್ಬಿಟ್ಟಿದ್ದೀರಿ. ಮತ್ತೆ ಕಲ್ಪದ ಆಯುಷನ್ನ ಲಕ್ಷಾಂತರ ವರ್ಷ ಅಂತ ತಿಳಿಸ್ಬಿಟ್ಟಿದ್ದೀವಿ. ಘೋರ ಅಂಧೇರೆ ಮೇ ಹೇ ಕಿತನಿ झूठ है. ಘೋರ ಅಂಧಕಾರದಲ್ಲಿದೆ, ಎಷ್ಟು ಸುಳ್ಳಿದೆ ಅಲ್ಲ. भारत सचखंड था, भारत झूठखंड है. झूठखंड किसने बनाया, सचखंड किसने बनाया, ये किसको पता नहीं. ಭಾರತನೇ ಸತ್ಯ ಖಂಡ ಆಗಿತ್ತು, ಭಾರತನೇ ಸುಳ್ಳಿನ ಖಂಡ ಆಗಿತ್ತು. ಸುಳ್ಳಿನ ಖಂಡ ಯಾರು ಮಾಡಿದ್ರು, ಸತ್ಯ ಖಂಡವನ್ನ ಯಾರು ಮಾಡಿದ್ರು, ಇದು ಯಾರಿಗೂ ಅರಿವಿಲ್ಲ. रावण को बिल्कुल ही जानते नहीं, भक्त लोग रावण को जलाते. ರಾವಣನ ಬಗ್ಗೆ ಅರಿವೇ ಇಲ್ಲ, ಭಕ್ತರು ರಾವಣನನ್ನ ಸುಡ್ತಾ ಇರ್ತಾರೆ. कोई रिलीजियस आदमी हो उसको तुम बताओ कि मनुष्य ये करते हैं. सतयुग जिसको हेवन पैराडाइज कहते हो वह शैतान रावण कहां से आया. ಯಾರಾದರೂ ಧಾರ್ಮಿಕ ವ್ಯಕ್ತಿಗೆ ತಿಳಿಸಿ ಮನುಷ್ಯ ಏನೆಲ್ಲ ಮಾಡ್ತಿರ್ತಾನೆ. ಸತ್ಯುಗಕ್ಕೆ ಏನು ಸ್ವರ್ಗ ಪ್ಯಾರಡೈಸ್ ಅಂತೀವಿ, ಅಲ್ಲಿ ಶೈತಾನ್ ರಾವಣ ಎಲ್ಲಿಂದ ಬರಕ್ ಸಾಧ್ಯ. हेवन में मनुष्य वहां कैसे रह सकते, तो समझेंगे ये तो बरोबर बोल है. तुम राम राज्य के चित्र पर समझाते हो, इसमें रावण कहां से आया. ಸ್ವರ್ಗದಲ್ಲಿ ಮಾನವ ಎಲ್ಲಿಂದ ಬರಕ್ ಸಾಧ್ಯ, ನೀವು ತಿಳಿಸ್ಕೊಡ್ತೀರಾ. ಖಂಡಿತವಾಗಿ ಇದು ತಪ್ಪಾಗಿದೆ. ನೀವು ರಾಮರಾಜ್ಯದ ಚಿತ್ರದ ಬಗ್ಗೆ ತಿಳಿಸ್ತೀರಾ, ಅದರಲ್ಲಿ ರಾವಣ ಎಲ್ಲಿದ್ದಾನೆ. तुम समझाते भी हो परंतु समझते नहीं, कोई विरला निकलता. ತಾವಂತೂ ತಿಳಿಸ್ತೀರಾ, ಆದ್ರೆ ತಿಳ್ಕೊಳ್ಳೋದೇನಿಲ್ಲ. ಯಾರೋ ಒಬ್ಬರು ಕೋಟಿಯಲ್ಲಿ ಒಬ್ಬರು ಇರ್ತಾರೆ. तुम कितने तोड़े हो, सो भी आगे चल देखना कितने ठहरते हैं. ನೀವು ಎಷ್ಟು ಕಡಿಮೆ ಇದ್ದೀರಾ, ಇನ್ನೂ ಮುಂದೆ ಹೋಗ್ತಾ ನೋಡಿ ಎಷ್ಟು ಕಡಿಮೆ ಜನ ನಿಲ್ತೀರಾ. तो बाबा ने समझाए आत्मा की छोटी निशानी भी यहाँ दिखाते, बड़ी निशानी है राजतिलक. ಬಾಬಾ ತಿಳಿಸ್ಕೊಟ್ಟಿದ್ರು, ಆತ್ಮದ ಸಣ್ಣ ಚಿಹ್ನೆ ಇಲ್ಲಿ ತೋರಿಸಿದ್ದಾರೆ, ದೊಡ್ಡ ಚಿಹ್ನೆ ರಾಜತಿಲಕ. अभी बाबा आया है, अपने को बड़ा तिलक कैसे देना, तुम स्वराज कैसे प्राप्त कर सकते हो.
ಈಗಂತೂ ಬಾಬಾ ಬಂದಿಲ್ಲ. ತಮಗೆ ತಾವು ದೊಡ್ಡ ತಿಲಕವನ್ನ ಹೆಂಗ್ ಕೊಡ್ತೀರಾ? ತಾವು ಸ್ವರಾಜ್ಯವನ್ನ ಹೆಂಗ್ ಪ್ರಾಪ್ತಿ ಮಾಡ್ಕೊಂತೀರಾ? ये रास्ता बताते हैं, उसका नाम रख दिया राजयोग, ಸಿಕ್ಲಾನಿ ವಾಲಾ ಬಾಬಾ. ಅದರ ದಾರಿಯನ್ನ ತೋರಿಸಿ, ಅದಕ್ಕೆ ಹೆಸರನ್ನ ಇಡಲಾಗಿದೆ ರಾಜಯೋಗ. ಕಲಿಸ್ಕೊಡುವಂತವರು ತಂದೆಯಾಗಿದ್ದಾರೆ. श्री कृष्ण थोड़े ही बाप हो सकता, वो तो बच्चा है. फिर राधे के साथ स्वयंवर होता, तब एक बच्चा हो. ಶ್ರೀಕೃಷ್ಣ ತಂದೆ ಆಗಕ್ ಸಾಧ್ಯನಾ? ಆತ ಅಂತೂ ಸಣ್ಣ ಮಗು. ಮತ್ತೆ ರಾಧೆಯನ್ನ ಜೊತೆಯಲ್ಲಿ ತೋರಿಸ್ತಾರೆ. ಸ್ವಯಂವರದ ನಂತರ ಒಂದು ಮಗುನೂ ಆಗುತ್ತೆ. ಬಾಕಿ ಶ್ರೀಕೃಷ್ಣ को इतनी रानियां आदि दे दिया, ये तो झूठ है, परंतु ये भी ड्रामा में नोंद है, ऐसी बातें फिर भी सुन. ಬಾಕಿ ಶ್ರೀಕೃಷ್ಣನಿಗೆ ಇಷ್ಟೆಲ್ಲ ರಾಣಿಗಳನ್ನ ತೋರಿಸ್ಬಿಟ್ಟಿದ್ದಾರೆ. ಇದೆಲ್ಲ ಸುಳ್ಳಾಗಿದೆ. ಆದರೆ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ ಇಂಥ ಮಾತುಗಳು. ಮತ್ತೆ ತಾವು ಕೇಳ್ತೀರಾ? अभी तुम बच्चों के बुद्धि में है, कैसे हम आत्माएं ऊपर से आती, पाठ बजाने एक शरीर छोड़ दूसरा लेती है. ಈಗ ಮಕ್ಕಳ ಬುದ್ಧಿಯಲ್ಲಿದೆ ಯಾವ ರೀತಿ ನಾವು ಆತ್ಮಗಳು ಮೇಲೆಯಿಂದ ಬರ್ತೀವಿ, ಪಾತ್ರವನ್ನ ಅಭಿನಯ ಮಾಡಿ ಒಂದು ಶರೀರವನ್ನ ಬಿಟ್ಟು ಮತ್ತೊಂದು ಪಡಿತೀವಲ್ಲ. ये तो बहुत सहज है, बच्चा पैदा हुआ उसको सिखलाते ये बोलो. ಇದಂತೂ ಬಹಳ ಸಹಜ. ಮಗು ಜನ್ಮವನ್ನ ಪಡೆಯುತ್ತೆ, ಅದಕ್ಕೆ ಕಲಿಸಲಾಗತ್ತೆ ಈ ರೀತಿ ಮಾತಾಡು. तो सिखलाने से सीख जाता, तुमको बाबा क्या सिखाते. ಕಲಿಸ್ಕೊಟ್ಟಾಗ ಅದು ಕಲಿಯುತ್ತೆ. ತಮಗೆ ಬಾಬಾ ಏನ್ ಕಲಿಸ್ಕೊಡ್ತಿದ್ದಾರೆ? सिर्फ कहते बाप और वर्षे को याद करो, तुम गाते भी हो, तुम माता पिता, आत्मा गाती है, बरोबर सुख गनेरे मिलते हैं. ಸುಮ್ಮನೆ ಅಂತಿರ್ತಾರೆ ತಂದೆ ಮತ್ತು ಆಸ್ತಿಯನ್ನ ನೀವೇ ಗಾಯನ ಮಾಡ್ತೀರಾ, ನೀವೇ ತಂದೆ ತಾಯಿ ಅಂತ. ಆತ್ಮನೇ ಖಂಡಿತವಾಗಿ ಅನಂತವಾದ ಸುಖವನ್ನ ಪಡೆಯುತ್ತೆ. तुम बच्चे जानते हो शिव बाबा हमको पढ़ा रहे, यहाँ तुम शिव बाबा के पास आए. ಈಗ ಮಕ್ಕಳಿಗೆ ಗೊತ್ತಾಗಿದೆ ಶಿವ ಬಾಬಾ ನಮಗೆ ಓದಿಸ್ತಿದ್ದಾರೆ, ಇಲ್ಲಿ ತಾವು ಶಿವ ಬಾಬುರ ಹತ್ರ ಬಂದಿದ್ದೀರಾ. बागी रथ तो मनुष्य का रथ है, इसमें परम पिता परमात्मा विराजमान होते, परंतु रथ का नाम क्या है? बागी रथ ಇದು ಮನುಷ್ಯನ ರಥ ಆಗಿದೆ. ಇದರಲ್ಲಿ ಪರಂಪಿತ ಪರಮಾತ್ಮ ಉಪಸ್ಥಿತರಾಗಿದ್ದಾರೆ. ಆದರೆ ರಥದ ಹೆಸರೇನು? अभी तुम जानते हो नाम है ब्रह्मा, क्योंकि ब्रह्मा द्वारा ब्राह्मण रचते हैं. पहले होते हैं ब्राह्मण छोटी, फिर देवता. ಈಗ ನಿಮಗೆ ಅರಿವಾಗಿದೆ, ಹೆಸರೇ ಆಗಿದೆ ಬ್ರಹ್ಮ. ಯಾಕೆಂದರೆ ಬ್ರಹ್ಮನ ಮುಖಾಂತರ ಬ್ರಾಹ್ಮಣರನ್ನ ರಚನೆ ಮಾಡಲಾಗುತ್ತೆ. ಮೊದಲು ಇರುತ್ತೆ ಬ್ರಾಹ್ಮಣ ಜುಟ್ಟು, ನಂತರ ದೇವತೆ. पहले तो ब्राह्मण चाहिए, इसलिए विराट रूप भी दिखाया है. तुम ब्राह्मण ही फिर देवता बनते हो. ಮೊದಲು ಬ್ರಾಹ್ಮಣರೇ ಬೇಕು, ಅದಕ್ಕೋಸ್ಕರ ವಿರಾಟ ರೂಪವನ್ನ ತೋರಿಸಲಾಗಿದೆ. ತಾವು ಬ್ರಾಹ್ಮಣರೇ, ನಂತರ ದೇವತೆ ಆಗ್ತೀರಾ. बाप बहुत अच्छी रीति समझाते, फिर भी भूल जाते. बाप कहते बच्चे सदा स्मृति में रखो, हम स्त्री पुरुष नहीं, हम आत्मा. ಬಾಬಾ ಎಷ್ಟು ಚೆನ್ನಾಗಿ ಅರಿವನ್ನ ಮಾಡಿಸ್ತಾರೆ, ಆದರೂ ಮರ್ತು. ತಂದೆ ಅಂದರೆ ಮಕ್ಕಳೇ ಸದಾ ನೆನಪಿಟ್ಕೊಳ್ಳಿ, ನಾವೇ ಸ್ತ್ರೀ ಪುರುಷರಲ್ಲ, ನಾವು ಆತ್ಮಗಳಾಗಿದ್ದೀವಿ. हम बड़े बाबा शिव बाबा से छोटे बाबा ब्रह्मा द्वारा वर्षा ले रहे, तो रावण बने की स्मृति विस्मृತಿ हो जाए. ನಾವು ದೊಡ್ಡ ತಂದೆ ಶಿವ ಬಾಬೋರಿಂದ, ಸಣ್ಣ ತಂದೆಯಾದ ಬ್ರಹ್ಮ ಬಾಬೋರಿಂದ ಆಸ್ತಿಯನ್ನ ಪಡಿತಾ ಇದ್ದೀವಿ. ರಾವಣನ ಸ್ಮೃತಿಯಿಂದ ವಿಸ್ಮೃತಿ ಆಗ್ತೀವಿ. ये पवित्र रहने की बहुत अच्छी युक्ति है, बाबा के पास बहुत जोड़े आते, दोनों ही कहते बाबा. ಪವಿತ್ರವಾಗಿರೋದಕ್ಕೆ ಬಹಳ ಒಳ್ಳೆ ಯುಕ್ತಿ ಆಗಿದೆ. ಬಾಬೋರ ಹತ್ರ ಬಹಳ ಜೋಡಿಗಳು ಬರ್ತಾರೆ, ಇಬ್ರು ಅಂತಾರೆ ತಂದೆ. जबकि स्मृति आई हम एक बाबा के बच्चे हैं, फिर रावण बने की स्मृति विस्मृति हो जाना चाहिए, इसमें मेहनत चाहिए.
ಯಾವಾಗ ಸ್ಮೃತಿ ಬಂತು ನಾವು ತಂದೆಯ ಮಕ್ಕಳಾಗಿದ್ದೀವಿ ಅಂದ ಮೇಲೆ ರಾವಣತನದ ಸ್ಮೃತಿ ವಿಸ್ಮೃತಿಯಾಗಬೇಕಾಗಿದೆ. ಇದರಲ್ಲೇ ಶ್ರಮ ಇದೆ. मेहनत बिगर तो कुछ चल ना सके, हम बाबा के बने उसको ही याद करते. ಶ್ರಮ ಇಲ್ಲದೆ ಏನೂ ನಡೆಯುವುದಿಲ್ಲ. ನಾವು ತಂದೆಯ ಮಗು ಆಗಿದ್ದೀವಿ, ಅವರನ್ನೇ ನೆನಪು ಮಾಡಬೇಕು. बाबा भी कहते मुझे याद करो तो विकर्म विनाश होंगे. 84 जन्मों की कहानी भी बिल्कुल सच. ತಂದೆ ತಿಳಿಸ್ತಾರೆ ನನ್ನನ್ನ ನೆನಪು ಮಾಡಿ, ಆಗ ವಿಕರ್ಮಗಳು ವಿನಾಶ ಆಗುತ್ತೆ. 84 ಜನ್ಮದ ಕತೆ ಬಿಲ್ಕುಲ್ ಸಹಜ ಆಗಿದೆ. बाकी मेहनत है बाबा को याद करने में. बाबा कहते कम से कम पुरुषार्थ कर 8 घंटा तो याद करो. ಬಾಕಿ ಶ್ರಮ ಆಗಿದೆ ತಂದೆಯನ್ನ ನೆನಪು ಮಾಡೋದು. ತಂದೆ ತಿಳಿಸ್ತಾರೆ ಕಡಿಮೆಗಿಂತ ಕಡಿಮೆ ಪುರುಷಾರ್ಥ 8 ಅವರ್ ನನ್ನನ್ನ ನೆನಪು ಮಾಡಿ. एक घड़ी आधी घड़ी क्लास में आओ तो स्मृति आएंगी. हम ಬಾಬಾ हमको पढ़ाते हैं. 1 ಗಡಿ ಅರ್ಧ ಗಡಿ ಕ್ಲಾಸಿಗೆ ಬನ್ನಿ, ಆಗ ಸ್ಮೃತಿ ಬರುತ್ತೆ, ಬಾಬಾ ನಮಗೆ ಓದಿಸ್ತಾ ಇದ್ದಾರೆ. अभी वो तुम बाबा के सम्मुख हो ना, बा बच्चे बच्चे के समझाते हैं, तुम बच्चे सुनते हो. ಈಗ ತಾವು ತಂದೆಯ ಸಮ್ಮುಖದಲ್ಲಿದ್ದೀರಾ. ತಂದೆ ಮಕ್ಕಳೇ ಮಕ್ಕಳೇ ಅಂತ ತಿಳಿಸ್ತಾರೆ, ತಾವು ಮಕ್ಕಳು ಕೇಳುತ್ತೀರಾ. बाप कहते ईयर नो हिवेल, ये भी अभी की ही तो बात है. ತಂದೆ ತಿಳಿಸ್ತಾರೆ ಕೆಟ್ಟದ್ದನ್ನ ಕೇಳಬೇಕು, ಇದೂ ಸಹ ಇವಾಗಿನ ವಿಷಯ ಆಗಿದೆ. अभी तुम बच्चे जानते हो. अब ज्ञान सागर बाबा के पास सम्मुख आए हैं. ज्ञान सागर बाप तुमको सारी सृष्टि का ज्ञान सुना. ಈಗ ಮಕ್ಕಳಿಗೆ ಅರಿವಾಗಿದೆ, ನಾವು ಜ್ಞಾನ ಸಾಗರ ತಂದೆಯ ಸಮ್ಮುಖದಲ್ಲಿ ಬಂದಿದ್ದೇವೆ. ಜ್ಞಾನ ಸಾಗರ ತಂದೆ ನಮಗೆ ಇಡೀ ಸೃಷ್ಟಿಯ ಜ್ಞಾನವನ್ನ ತಿಳಿಸ್ತಾ ಇದ್ದಾರೆ. फिर कोई उठाए ना उठाए वो तो उनके ऊपर है. बाप आकर अभी हमको ज्ञान दे. ಮತ್ತೆ ಅವರು ತಗೊಳ್ಳೋದು ಬಿಡೋದು ಅವರ ಮೇಲೆ ಆಗಿದೆ. ತಂದೆ ಬಂದು ಈಗ ಜ್ಞಾನವನ್ನ ನೀಡ್ತಾ ಇದ್ದಾರೆ. हम अभी राजयोग सीखते, फिर कोई भी शास्त्र आदि भक्ति का अंश नहीं होगा. ಈಗ ನಾವು ರಾಜಯೋಗವನ್ನ ಕಲಿತಾ ಇದ್ದೀವಿ, ನಂತರ ಯಾವುದೇ ಶಾಸ್ತ್ರ ಭಕ್ತಿಯ ಅಂಶನೂ ಇರೋದೇ ಇಲ್ಲ. भक्ति मार्ग में ज्ञान रिंचक मात्र नहीं, ज्ञान मार्ग में फिर भक्ति रिंचक मात्र नहीं. ज्ञान सागर जब आए तब ज्ञान सुन. ಭಕ್ತಿ ಮಾರ್ಗದಲ್ಲಿ ಜ್ಞಾನ ಸ್ವಲ್ಪನೂ ಇಲ್ಲ, ಮತ್ತೆ ಜ್ಞಾನ ಮಾರ್ಗದಲ್ಲಿ ಭಕ್ತಿ ಅಲ್ಪನೂ ಇಲ್ಲ, ಅಂದ್ರೆ ಸ್ವಲ್ಪನೂ ಇಲ್ಲ. ಜ್ಞಾನ ಸಾಗರ ಯಾವಾಗ ಬರ್ತಾರೆ ಹಾಗೆ ಜ್ಞಾನವನ್ನ ನೀಡುತ್ತಾರೆ. उनका ज्ञान है ही सद्गति के लिए, सद्गति दाता है एक जिसको ही भगवान कहा जाता. ಅವರ ಜ್ಞಾನ ಆಗಿದೆ ಸದ್ಗತಿಗೋಸ್ಕರ. ಸದ್ಗತಿ ದಾತ ಒಬ್ಬರೇ, ಅವರಿಗೆ ಭಗವಂತ ಅಂತೀವಿ. सब एक ही पतित पावन को बुलाते, फिर दूसरा कोई कैसे हो सकता. अभी बाप द्वारा तुम बच्चे सच्ची बातें सुन रहे हो. ಎಲ್ಲರೂ ಒಬ್ಬ ಪತಿತ ಪಾವನನ್ನೇ ಕರೀತಾರೆ, ಮತ್ತೆ ಬೇರೆಯವರಿಂಗಾಗಕ್ ಸಾಧ್ಯ. ಈಗ ತಂದೆಯ ಮುಖಾಂತರ ತಾವು ಮಕ್ಕಳು ಸತ್ಯವಾದ ಮಾತುಗಳನ್ನ ಕೇಳ್ತಾ ಇದ್ದೀರಾ. बाबा ने सुनाया, बच्चे मैं तुमको कितना साहूकार बना के गया. ಬಾಬಾ ತಿಳಿಸಿದ್ರು, ಮಕ್ಕಳೇ ನಾನು ನಿಮಗೆ ಎಷ್ಟು ಧನವಂತರಾಗಿ ಮಾಡಿ ಹೋಗಿದ್ದೆ. ಬಾಬಾ ತಿಳಿಸಿದರೆ, ಮಕ್ಕಳೇ ನಾನು ನಿಮಗೆ ಎಷ್ಟು ಧನವಂತರಾಗಿ ಮಾಡಿ ಹೋಗಿದ್ದೆ. 5000 वर्ष की बात है, तुम डबल सिर ताज थे, पवित्रता की ताज था. 5000 ವರ್ಷದ ಮಾತಾಡಿ ತಾವು ಡಬಲ್ ಕಿರೀಟಧಾರಿ ಆಗಿದ್ದರು, ಪವಿತ್ರತೆಯ ಕಿರೀಟನೂ ಇತ್ತು. फिर जब रावण राज होता तब तुम पुजारी बन जाते हो. अब बाप पढ़ाने आए. ಮತ್ತೆ ಯಾವಾಗ ರಾವಣ ರಾಜ್ಯ ಆಗುತ್ತೆ ಆಗ ನೀವು ಪೂಜಾರಿ ಆಗ್ತೀರಾ. ಬಾಬಾ ಮತ್ತೆ ಓದ್ಸಕ್ಕೆ ಬಂದಿದ್ದಾರೆ. श्रीमत पर चलना औरों को भी समझाना. बाबा कहते मुझे ये शरीर लोन लेना पड़ता है.
ಶ್ರೀಮತದಂತೆ ನಡೆಯಿರಿ. ಇತರರಿಗೂ ತಿಳಿಸಿ. ತಂದೆ ತಿಳಿಸಿದರೆ ನನಗೆ ಈ ದೇಹವನ್ನ ಲೋನ್ ಪಡಿಬೇಕಾಗತ್ತೆ. महिमा सारी उस एक की है तो उनको मैं तो उनका रथ हूं बैल नहीं हूं. ಮಹಿಮೆ ಎಲ್ಲ ಒಬ್ಬರದೇ ಆಗಿದೆ. ನಾನು ಅವರ ರಥ ಆಗಿದ್ದೀನಿ, ನಾನು ಎತ್ತಲ್ಲ. बलिहारी सारी तुम्हारी है बाबा तुमको सुनाते मैं बीच में सुन लेता हूं मुझ अकेले को कैसे सुनाएंगे. ಬಲಿಹಾರಿ ಎಲ್ಲ ನಿಮ್ಮದೇ ಆಗಿದೆ. ಬಾಬಾ ತಮಗೆ ತಿಳಿಸ್ತಾರೆ, ಮಧ್ಯದಲ್ಲಿ ನಾನು ಕೇಳ್ತೀನಿ, ನನ್ನ ಒಬ್ಬನಿಗೆ ಯಾವ ರೀತಿ ತಿಳಿಸಕ್ ಸಾಧ್ಯ. तुमको सुनाते हैं मैं भी सुन लेता हूं. ये भी पुरुषार्थ स्टूडेंट है ना, तुम भी स्टूडेंट हो. ತಮಗೆ ತಿಳಿಸಲಾಗತ್ತೆ, ನಾನು ಕೇಳ್ತೀನಿ. ಇವರು ಪುರುಷಾರ್ಥಿ ಸ್ಟೂಡೆಂಟ್ ಆಗಿದ್ದಾರೆ, ತಾವು ಸ್ಟೂಡೆಂಟ್ ಆಗಿದ್ದೀರಾ. ये भी पढ़ते हैं बाबा की याद में रहते कितने खुशी में रहते. ಇವರು ಓದ್ತಿದ್ದಾರೆ, ತಂದೆಯ ನೆನಪಿನಲ್ಲಿರ್ತಾರೆ, ಎಷ್ಟೊಂದು ಖುಷಿಯಲ್ಲಿರ್ತಾರೆ. लक्ष्मी नारायण को देख खुशी होते हम ये बनने वाले हैं, तुम यहाँ आए हो स्वर्ग के प्रिंस प्रिंसेज पर. ಲಕ್ಷ್ಮೀ ನಾರಾಯಣರಿಗೆ ನೋಡಿ ಎಷ್ಟು ಖುಷಿ ಆಗತ್ತಲ್ಲ, ನಾವು ಈ ರೀತಿ ತಯಾರಾಗ್ತೀವಿ. ನೀವು ಇಲ್ಲಿ ಬಂದಿದ್ದೀರಾ ಸ್ವರ್ಗದ ರಾಜಕುಮಾರ ರಾಜಕುಮಾರಿ ಆಗಕ್ಕೆ. ರಾಜಯೋಗ ಹೇನ ಏಮ್ ಆಬ್ಜೆಕ್ಟ್ ಬಿ, ಇದು ರಾಜಯೋಗ ಆಗಿದೆ ಅಲ್ಲ, ಲಕ್ಷಣ ಇದೆ. पढ़ाने वाला भी बैठा है फिर इतनी खुशी क्यों नहीं रहती. अंदर में बहुत खुशी होनी चाहिए. ಓದಿಸುವಂತವರು ಉಪಸ್ಥಿತರಾಗಿದ್ದಾರೆ ಅಂದಮೇಲೆ ಯಾಕೆ ಇಷ್ಟೊಂದು ಖುಷಿ ಇರೋದಿಲ್ಲ. ಆಂತರ್ಯದಲ್ಲಿ ಬಹಳ ಖುಷಿ ಇರಬೇಕಲ್ಲ. बाबा से हम कलब करब वर्षा लेते यहाँ ज्ञान सागर के पास आते हैं पानी की तो बात नहीं. ಬಾಬೋರಿಂದ ನಾವು ಕಲ್ಪ ಕಲ್ಪ ಆಸ್ತಿಯನ್ನ ಪಡಿತೀವಿ. ಇಲ್ಲಿ ಜ್ಞಾನ ಸಾಗರ ಹತ್ರ ಬಂದಿದ್ದೀವಿ, ನೀರಿನ ಮಾತಲ್ಲ. ये तो बाबा सम्मुख समझा रहे हैं तुम भी देवता बनने के लिए पढ़ रही हो. ಇಲ್ಲಿ ತಂದೆ ಸಮ್ಮುಖದಲ್ಲಿ ತಿಳಿಸ್ತಾ ಇದ್ದಾರೆ, ತಾವು ಸಹ ದೇವತೆ ಆಗಕ್ಕೆ ಓದ್ತಾ ಇದ್ದೀರಾ. बच्चों को बहुत खुशी होनी चाहिए अभी हम जाते अपना घर. ಮಕ್ಕಳಿಗೆ ಬಹಳಷ್ಟು ಖುಷಿ ಆಗ್ಬೇಕು, ಈಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. आप जो जितना पढ़ेंगे उतना ऊंच पद पाएंगे. हर एक को अपना पुरुषार्थ करना है. ಈಗ ತಾವು ಎಷ್ಟು ತಿಳ್ಕೊಂಡಿದ್ದೀರಾ, ಓದ್ತೀರಾ, ಅಷ್ಟೇ ಉನ್ನತವಾದ ಪದವಿಯನ್ನ ಪಡಿತೀರಾ. ಪ್ರತಿಯೊಬ್ಬರು ತಮ್ಮದೇ ಆದ ಪುರುಷಾರ್ಥವನ್ನ ಮಾಡಬೇಕು. दिल शिकस्त मत बनो बहुत बड़ी लॉटरी है. ಹೃದಯಹೀನರಾಗಬೇಕು, ಬಹಳ ದೊಡ್ಡ ಲಾಟ್ರಿ. समझते हुए फिर आश्चर्यवंत भागते हो पढ़ाई को छोड़ देते माया कितना प्रबल है. ಅರ್ಥ ಆಗ್ತಿದ್ರು ಸಹ ಓಡೋಗ್ಬಿಡ್ತಾರೆ, ವಿದ್ಯೆಯನ್ನು ಬಿಟ್ಟೋಗ್ತಾರೆ. ಮಾಯೆ ಎಷ್ಟು ಪ್ರಬಲ ಆಗಿದೆ ಅಲ್ಲ. अच्छा मीठी मीठी सिखिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणा के लिए मुख्य सार है. ಮೊದಲನೇದು, अपने को राज तिलक देने लायक बनाना. ಸಪೂತ್ ಬಚ್ಚಾ ಬನ್ಕರ್ ಸಪೂತ್ ದೇ. ತಮಗೆ ತಾವು ರಾಜ ತಿಲಕವನ್ನ ಕೊಡಕ್ಕೆ ಲಾಯಕ್ಕಾಗಿ ಮಾಡಿಕೊಳ್ಳಿ. ಒಳ್ಳೆ ಮಕ್ಕಳಾಗಿ ಉದಾಹರಣೆಯನ್ನ ತೋರಿಸಬೇಕು. ಚಲನ್ ಬಡಿ ರಾಯಲ್ ರಖನಿ ಹೇ ಬಾಪ್ ಕಾ ಪೂರಾ ಮದದ್ಗಾರ. ನಡತೆಯನ್ನ ಬಹಳ ರಾಯಲ್ ಆಗಿ ಇಟ್ಕೋಬೇಕು. ಬಾಬಾವರ ಮೇಲೆ ಪೂರ್ತಿ ಸಹಯೋಗಿಗಳು ಆಗಬೇಕಾಗಿದೆ. ಎರಡನೇದು, हम स्टूडेंट है भगवान हमें पढ़ा रहे इस खुशी से पढ़ाई पढ़ी. ನಾವು ಸ್ಟೂಡೆಂಟ್ ಆಗಿದ್ದೇವೆ, ಭಗವಂತ ನಮಗೆ ಓದಿಸ್ತಿದೆ, ಈ ಒಂದು ಖುಷಿಯಲ್ಲಿ ವಿದ್ಯೆಯನ್ನ ಓದಬೇಕು. ಕभी भी पुरुषार्थ में दिल शिकस्त नहीं बनना. ಎಂದೇ ಆಗಲಿ ಪುರುಷಾರ್ಥದಲ್ಲಿ ದುಃಖಿಗಳು ಅಥವಾ ಹೃದಯಹೀನರು ಆಗಬಾರ್ದಾಗಿದೆ.
इंदिन वरदान। अपने अधिकार की शक्ति द्वारा त्रिमूर्ति रचना को सहज योगी बनाने वाले मास्टर रचयिता भव। ನಿಮ್ಮ ಅಧಿಕಾರದ ಶಕ್ತಿಯಿಂದ ತ್ರಿಮೂರ್ತಿ ರಚನೆಯನ್ನ ಸಹಯೋಗಿಗಳಾಗಿ ಮಾಡುವಂತವರು ಮಾಸ್ಟರ್ ರಚಯಿತ ಭವ। त्रिमूर्ति शक्तियां मन बुद्धि संस्कार ये आप मास्टर रचयिता की रचना। ತ್ರಿಮೂರ್ತಿ ಶಕ್ತಿಗಳು ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ ಇದು ನಿಮ್ಮ ಮಾಸ್ಟರ್ ರಚಯಿತನ ರಚನೆಯಾಗಿದೆ। इन्हें अपने अधिकार की शक्ति से सहयोगी बनाओ। ಇದರನ್ನ ನಿಮ್ಮ ಅಧಿಕಾರದ ಶಕ್ತಿಯಿಂದ ಸಹಯೋಗಿಗಳಾಗಿ ಮಾಡಿಕೊಳ್ಳಿ। जैसे राजा स्वयं कार्य नहीं करता करवाता, करने वाले राज्य कारोबारी अलग होते। ಯಾವ ರೀತಿ ರಾಜ ಸ್ವಯಂ ಕಾರ್ಯವನ್ನ ಮಾಡೋದಿಲ್ಲ, ಮಾಡಿಸ್ತಾರೆ, ಮಾಡುವಂತವರು ರಾಜ್ಯದ ವ್ಯವಹಾರದಲ್ಲಿ ಇತರರಿರ್ತಾರೆ। ऐसे आत्मा भी करावनहार है, करणहार ये विशेष त्रिमूर्ति शक्ति है। ಅದೇ ರೀತಿ ಆತ್ಮ ಮಾಡಿಸುವಂತದಾಗಿದೆ, ಮಾಡುವಂತವರು ವಿಶೇಷ ತ್ರಿಮೂರ್ತಿ ಶಕ್ತಿಗಳಾಗಿವೆ। तो मास्टर रचयिता के वरदाता को स्मृति में रख त्रिमूर्ति शक्तियों को और साकार कर्मेंद्रियों को सही रास्ते पर चला। ಈ ಮಾಸ್ಟರ್ ರಚಯಿತನ ವರದಾನವನ್ನ ಸ್ಮೃತಿಯಲ್ಲಿ ಇಟ್ಕೊಂಡು ತ್ರಿಮೂರ್ತಿ ಶಕ್ತಿಗಳನ್ನ ಮತ್ತೆ ಸಾಕಾರ ಕರ್ಮೇಂದ್ರಿಯಗಳನ್ನ ಸರಿಯಾದ ದಾರಿಯಲ್ಲಿ ನಡೆಸಿ। ಇಂದನ್ನ ಶ್ಲೋಕದಲ್ಲಿದೆ, अव्यक्त पालना के वरदान का अधिकार लेने के लिए स्पष्टवादी बनो। ಅವ್ಯಕ್ತ ಪಾಲನೆಯ ವರದಾತನ ಅಧಿಕಾರವನ್ನ ಪಡೆಯಕ್ಕೋಸ್ಕರ ಸ್ಪಷ್ಟವಾದಿಗಳು ಆಗಿ। ಅವ್ಯಕ್ತ ಇಶಾರೆ रूहानी रॉयल्टी और प्यूरिटी की पर्सनालिटी धारण। ಆತ್ಮಿಕ ರಾಯಲ್ಟಿ ಮತ್ತೆ ಪವಿತ್ರತೆಯ ವ್ಯಕ್ತಿತ್ವವನ್ನ ಧಾರಣೆ ಮಾಡಿ। पवित्रता सिर्फ ब्रह्मचर्य नहीं, ये तो फाउंडेशन है, लेकिन साथ में और 4 भी। ಪವಿತ್ರತೆ ಬ್ರಹ್ಮಚರ್ಯನೇ ಅಲ್ಲ, ಅದು ಫೌಂಡೇಶನ್ ಆಗಿದೆ, ಅದರ ಜೊತೆಗೆ ಇನ್ನು 4 ಇದೆ। क्रोध और सभी साथी जो है उन महाभूतों का त्याग, साथ साथ उनके जो बाल बच्चे छोटे छोटे वंश मात्र है उसका भी त्याग। ಕ್ರೋಧದ ಎಲ್ಲ ಜೊತೆಗಾರರು ಅವರ ಮಹಾಭೂತಗಳ ತ್ಯಾಗ ಮಾಡಿ, ಜೊತೆಗೆ ಅವರ ಮಕ್ಕಳು ಸಣ್ಣ ಸಣ್ಣ ವಂಶ ಏನಿದೆ ಅದರನ್ನು ತ್ಯಾಗ ಮಾಡಿ। तब कहेंगे प्यूरिटी की रूहानी रॉयल्टी धारणा की, ಆಗ ಮಾತ್ರ ಹೇಳಲಾಗುತ್ತೆ ಪವಿತ್ರತೆಯ ಆತ್ಮಿಕ ರಾಯಲ್ಟಿಯನ್ನ ಧಾರಣೆ ಮಾಡಿದ್ದಾರೆ। ಓಂ ಶಾಂತಿ।